ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೈಟಿ ವೀರೇಶ್. ಯಾಕಪ್ಪ ಇವನು ಇಷ್ಟು ರಾತ್ರಿ ಬಂದನ ಅಂತ ಕೇಳಾಗತ್ತೀರಾ? ಏನಿಲ್ಲಪ್ಪ, ಇಲ್ಲಿ ಅದರಲ್ಲ ಇವ್ರೊಟ್ಟರು ಫ್ರೆಂಡ್ಸ್ ಸೇರ್ಕೊಂಡು ಕೊಚ್ಚಾದ್ರಿ ಬೈಕ್ ರೈಡ್ ಹೊಂಟೇವಿ ಇವತ್ತು. 1 ಡೇ ಟ್ರಿಪ್. ಬನ್ನಿ ಇವತ್ತು ಅಷ್ಟು ಕೊಚ್ಚಾದ್ರಿ ಬೆಟ್ಟ ಹತ್ತಕ್ಕಿಂತಾರ ಬೆಳಗ್ಗೆ ಹೋಗಿ ಬೆಟ್ಟ ಗಿಟ್ಟ ಎಲ್ಲ ಹತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಬರೋಣಂತೆ. ಇವಾಗ ರಾತ್ರಿ 4 ಗಂಟೆ. ಬೆಳಗ್ಗೆ ಮುಂಜಾನೆ 4 ಗಂಟೆ ಎಲ್ಲರೂ ಎಬ್ಬಿಸ್ಕೊಂಡು ಕರ್ಕೊಂಡು ಹೊಂಟಿದ್ದಾರೆ. ಒಂದು ಪ್ರಾಬ್ಲಮ್ ಏನಂದರೆ ಈ ಒಂದು ಗಾಡಿಯಾಗ ಇನ್ನೂ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಹಾಕ್ಸೋಣಕ್ಕೆ ಯಾವ ಪೆಟ್ರೋಲ್ ಬಂಕ್ ಓಪನ್ ಆಗಿಲ್ಲ. ಬರ್ರಿ ಮುಂದೆ ಇಲ್ಲ ಅಂದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೆಂಗೆ ಹೋಗೋಣ ಅಂತ ಫಸ್ಟ್ ಹೋಗೋಣ. ಫ್ರೆಂಡ್ಸ್, ನಾವೀಗ ಇಲ್ಲಿ ಬಂದ್ವಿ. ಇಲ್ಲಿ ಲಾಂಚ್ ಕಾಯಕತ್ತೀವಿ. ಲಾಂಚ್ ಬಂತಂದ್ರೆ ಬೋಟ್ ಬಂತಂದ್ರೆ ಅದ್ರಾಗ ನಮ್ಮ ಗಾಡಿ ಹಾಕ್ಯಂಡು ಹೋಗ್ಬೇಕು. ಆ ಕಡೆ ನಿಟ್ಟೂರಲ್ಲ, ಆ ಕಡೆ ನಿಟ್ಟೂರು ಊರು ಬರ್ತೈತೆ. ಅಲ್ಲಿಂದ ನಾವು ಮುಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ಮಳೆ ಆಗಿದ್ದ ಕಾರಣ ಇದೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಫಸ್ಟಿಗೆ ದಾರಿ ಇತ್ತು. ಈಗ ಲಾಂಚ್ ಬರುತ್ತೆ, ಲಾಂಚಲ್ಲಿ ಹೋಗ್ಬೇಕು. ಆನಂತರ ಆ ಕಡೆ ಬೈ ರೋಡ್ ಹೋಗ್ತೇವೆ. ಈಗ ಹೋಗೋಣ ಬರ್ರಿ. ಲಾಂಚ್ ಬರೋಕ್ಕಿಂತ ಟೈಮ್ ಐತೆ. ಅಷ್ಟ ತನಕ ಇಲ್ಲಿ ಬರೀ ಹೊಡೆದಾಡ್ತಿದ್ದಾರೆ ನೋಡ್ರಿ. ಇಲ್ಲಿ ಅದು ಇದು ಅಂತ ಬನ್ನಿ ಹೋಗೋಣ ನಾವು. ಸೊ ಫ್ರೆಂಡ್ಸ್, ನಾವು ಲಾಂಚ್ ಮೇಲೆ ಬಂದಿದ್ದೀವಿ. ನಾನಿಲ್ಲಿ ಟಾಪಲ್ಲಿ ಬಂದಿದ್ದೀನಿ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಈಗ ನಾವು ಇನ್ನೇನು ಲಾಂಚ್ ಸ್ಟಾರ್ಟ್ ಆಗೈತೆ. ಆಲ್ರೆಡಿ ಆ ಕಡೆ ಹೊಂಟೇವಿ. ಇಲ್ಲಿ ನೋಡಿದ್ರೆ ವ್ಯೂ ಮಾತ್ರ ತುಂಬ ಚೆನ್ನಾಗೈತೆ. ಇನ್ನೊಂದು ಬೋಟಲ್ಲಿ ಹೋಗ್ತಿದ್ದೀನಲ್ಲ, ಹತ್ತಾಗೆ ಎತ್ತಾಗೆ ಆಗ್ತಿದೆ. ಥರ ಫುಲ್ ಚೆನ್ನಾಗಿ ಆಗ್ತಿದೆ. ಇದು ಇಲ್ಲಿ ಒಳಗಡೆ ಬೋಟಿಂಗ್ ನಡೆಸೋ ಅಂತಲ್ಲಿ. ಇದು ನಾರ್ಮಲಿ ನಮ್ದು ಒಟ್ಟು ಮಂಗಳೂರಲ್ಲಿ ಅಡ್ಡಾಡಿದ್ದೆ ಲಾಂಚಲ್ಲಿ. ಇಲ್ಲಿಂದ ಸ್ವಲ್ಪ ಅಲ್ಲಿ ಹಂಗೆ ಸಿಗಂದೂರು ನೋಡಿದ್ರಲ್ಲ, ಸೇಮ್ ಅದೇ ಟೈಪ್ ಲಾಂಚ್. ತುಂಬ ಚೆನ್ನಾಗೈತೆ. ಇನ್ನೊಂದು ಇಲ್ಲಿ ಲಾಂಚ್ ಪ್ರಾಬ್ಲಮ್ ಏನಂದರೆ ಫುಲ್ ಆಗೋ ತನಕ ಬಿಡೋದಿಲ್ಲ. ಹಂಗಾಗಿ ಒಂದು ಅರ್ಧ ತಾಸು ಕಾದ್ವಿ, ಏನಾಗೋದಿಲ್ಲ. ಆಲ್ಮೋಸ್ಟ್ ಹತ್ತ ಬಂದ್ವಿ. ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಮಿನಿಮಮ್ ಒಂದು 10 ಮಿನಿಟ್ಸ್ ಆದರೂ ಬೇಕೇ ಬೇಕು. ಈಗ 10 ಮಿನಿಟ್ಸ್ ಆದಮೇಲೆ ನಾವು ಆ ಕಡೆ ಕೊಚ್ಚಾದ್ರಿ ಹೋಗ್ಬೇಕು. ಅಲ್ಲಿಂದ ಒಂದು 15 ಕಿಲೋಮೀಟರ್. ಕೊಚ್ಚಾದ್ರಿ ಹೋದರೆ ಬುಕ್ ಮಾಡಿದ್ದೈತೆ. ಅಲ್ಲಿಂದ ನಾವು ಬುಕ್ಕಿಂಗ್ ಲೊಕೇಶನ್ ಕಳಿಸಿದ್ದಾರೆ. ಅಲ್ಲಿ ಹೋಗಿ ರೀಚ್ ಆದರೆ ಟ್ರೆಕ್ಕಿಂಗ್ ಮಾಡೋಣ ಅಂತಿದ್ದಾರೆ. ದೋಸ್ತರು ಎಲ್ಲರೂ ಸೇರಿ, ಫ್ರೆಂಡ್ಸ್ ಎಲ್ಲ ಸೇರಿ ಬನ್ನಿ ಹೋಗೋಣ. ಟ್ರೆಕ್ಕಿಂಗ್ ಅಂತ ಮಾಡೋಣ. ಆ್ಯಕ್ಚುಲಿ ಆದ ಪ್ರಕಾರ ಟ್ರೆಕ್ಕಿಂಗ್ ಮಾಡಿರ್ತೀವಿ ನಮ್ಮ ಫ್ರೆಂಡ್ಸ್. ಬೆಸ್ಟ್ ಮೂಮೆಂಟ್ ಅಂದರೆ ಅಲ್ಲಿ ಎಲ್ಲರ ಒಂದು ನಡುವೆ ಮನೆ ಮಾಡ್ಕೊಂಡು ಆರಾಮ್ಸೆ ಇಟ್ಬಿಡಬೇಕು. ಅದೇ ಒಂದು ಬೆಸ್ಟ್ ಅಂತೀನಿ. ಇವಾಗ ಇದೇ ಚೆನ್ನಾಗಿ ಫೀಲ್ ಬರ್ತೈತೆ. ಆದರೆ ಬಿಸಿಲೇ ಇದೆ, ಏನು ಮಾಡೋಕ್ಕೆ ಬರೋಲ್ಲ. ಬೆಟ್ಟ ಹತ್ತಬೇಕಾರೆ ಕಾಡತ್ತಿರ್ತೀವಿ, ನೋ ಪ್ರಾಬ್ಲಮ್, ಏನಾಗಲ್ಲ. ಹೋಗೋಣ ಬರೀ. ಈಗ ಏನಾಗುತ್ತೆ ನೋಡೋಣ ಮುಂದೆ ಎಲ್ಲ ನೋಡೋಣಂತೆ. ಕೊಚ್ಚಾದ್ರಿ ನಮ್ಮ 1 ಡೇ ಟ್ರಿಪ್ ಹೇಗಿದೆ ಏನಿದೆ ಅಂತ. ಫ್ರೆಂಡ್ಸ್, ನಮ್ಮ ಕೊಚ್ಚಾದ್ರಿ ಟ್ರೆಕ್ಕಿಂಗ್ ಈಗ ಸ್ಟಾರ್ಟ್ ಆಗಿದೆ. ಈಗ ಕಾಡ್ನಾಗ ನಾವು ಹೊಂಟವಿ. ಹೊಂಟಲ್ಲ ಒಂದು 5 ನಿಮಿಷ ಆಯ್ತು. ನೀರು ಇದಾವು ಅಷ್ಟಿಗೂ. ಬರ್ರಿ, ಈಗ ಕಾಡ್ನಾಗ ಒಂದು ಸಪ್ತಿಗೆ ಸಿಗ್ತದಂತ. ಅದನ್ನ ಕಾಂತಾರ ಪಿಕ್ಚರ್ನಾಗ ಕಳೆದೋಗಿ ಸಪ್ನ ನಾವು ಇವತ್ತು ಹುಡ್ಕಾಕ್ ಬಂದೇವಿ. ನೋಡೋಣ ಸಿಕ್ಕ್ರ ಅಲ್ಲಿ ಇಲ್ಲಿ. ಸೊ ಫ್ರೆಂಡ್ಸ, ಇಲ್ಲಿ ಬಂದೇವೆ ನಾವು. ಇಲ್ಲಂದರೆ ಕೆಳಗಡೆಯಿಂದ ಕೊಚ್ಚಾದ್ರಿ ಮೇಲೆ ಹತ್ತಿರ ಇದ್ರ ಮನೆ ಫಾಲ್ಸು. ಫಸ್ಟ್ ಬರೋದೇ ಇದ್ರ ಮನೆ ಫಾಲ್ಸು. ಇಲ್ಲಿ ನಾನು ಸುಮಾರು 2-3ನೇ ಇದು ಬರ್ತಿರೋದು. ಬಟ್ ಲಾಸ್ಟ್ ಟೈಮ್ ಟ್ರೆಕ್ಕಿಂಗ್ ಅಲ್ಲಿಂದ ಇಳಿದಿದ್ವಿ.
ಈ ಸಲ ಉಲ್ಟ ಹತ್ತಿದ್ದೀವಿ ಟ್ರೆಕ್ಕಿಂಗ್. ನೋಡೋಣ ಏನಾಗುತ್ತೆ ಮೇಲೆ ಹೋಗೋದು ಟ್ರೆಕ್ಕಿಂಗ್. ಈಗ ಎಲ್ಲ ಇವ್ರು ಎಲ್ಲ ಸಾಕಾಗೈತೆ. ಇವ್ರು ನೋಡ್ರಿ ಇಲ್ಲಿ ಎಷ್ಟು ನೀರು ಕುಡಿದ್ರೆ ಅದು ಡಬಲ್ ನೀರಿಲ್ಲಿ ಮೈಯಾಗೆಲ್ಲ ಎಳೆದ್ಬಿಟ್ಟೈತಲ್ಲ. ಇನ್ನೊಂದು ಇಲ್ಲಿ ವಾತಾವರಣ ಅಷ್ಟು ತಂಪೈತೆ, ಆದರೂ ನಡೆದಿದ್ದಕ್ಕೆ ಅಷ್ಟು ಸೆಕೆ ಆಗಿರ್ತೈತಿ. ಇವಾಗ ಏನಂದ್ರೆ ಜಿಪ್ನಲ್ಲಿ ಹೋಗೋಕ್ಕಿಂತ ಒನ್ ಆಫ್ ದಿ ಬೆಸ್ಟ್ ಅಂದರೆ ಒಂದ್ಸಲ ಹಿಂಗೆ ಬಂದು ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಒಳ್ಳೆ ಅಂದರೆ ಒಳ್ಳೆ ವ್ಯೂ ಒಳಗಡೆಯಿಂದ ಬರೋಕ್ಕೆ. ಮತ್ತು ಏನಂದರೆ ಜಿಗಣೆಗಳು ಭಾಳ ಇದಾವೆ. ಸ್ವಲ್ಪ ಕಾಲಿಗೆ ಸ್ಪ್ರೇ ಗೀರ್ ತೊಗೊಂಬರ್ರಿ. ನಾವು ಸ್ಪ್ರೇ ತೊಗೊಂಬಂದಿದ್ವಿ, ನಮ್ಮ ಕಾಲಿಗೆ ನಾವು ಹತ್ತಿಲ್ಲ. ಇವಾಗ ಮೇಲೆ ಹತ್ತಕ್ಕೆ ರೆಡಿ ಆಗಿದ್ದೀವಿ. ಇಲ್ಲೊಂದು ಸ್ವಲ್ಪ ಫ್ರೆಶ್ ಈಸ್ ಅದಕ್ಕೆ ಮೇಲೆ ಹತ್ಕೊಂಡು ನೀವು ಕೊಡ್ತಾದ್ರಿ ಸೀಸ್ನ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ಏನಂದ್ರೆ ಹಂಗೆ ಹತ್ತ ಇಲ್ಲಿ ಸೆಕೆಂಡ್ ಫಾಲ್ಸಿಗೆ ಬಂದಿದ್ದೀವಿ. ಇದು ನೋಡಿರಿ, ಅದಕ್ಕಿಂತ ತುಂಬ ಹೈಟ್ ಐತೆ. ಟ್ರೆಕ್ಕಿಂಗ್ ನನಗೆ ನಾವು ಆ ಕಡೆಯಿಂದ ಹೋಗ್ಬೇಕು, ಆ ಕಡೆ ದಾರಿ ಐತಲ್ಲ ಅಲ್ಲಿಂದ ಹೋಗ್ಬೇಕು. ಇಲ್ಲಿ ನಾವು ನೋಡಿದ್ವಲ್ಲ ಅದಕ್ಕಿಂತ ಫುಲ್ಲು ಚೆನ್ನಾಗೈತೆ. ಇನ್ನೊಂದೇನಂದರೆ ನೀರು ಭಾಳ ತಣ್ಣಗಿದಾವ್ರಿ. ನೀವು ಒಂದ್ಸಲ ಎಂಜಾಯ್ ಮಾಡಿ. ಭಾಳ ಅಂದರೆ ಭಾಳ ತಣ್ಣಗಿದಾವೆ ನೀರು. ಸೊ ಮುಂದಕ್ಕೆ ಹಂಗೆ ಹೋಗ್ತಾ ಟ್ರೆಕ್ಕಿಂಗ್ ಮಾಡ್ತಾ ಇರೋಣ. ಮೇನ್ ಏನಂದರೆ ಕೊಡ್ಚಾದಿಗೆ ಬರೋದು, ಕೊಡ್ಚಾದಿಗೆ ಪೀಕ್ ಹತ್ತಿ ಅಲ್ಲಿಂದ ಒಳ್ಳೆ ವ್ಯೂ ನೋಡೋಣ ಅಂತ ಬರೋದು. ಲೈಫ್ ಟೈಮಲ್ಲಿ ಒಮ್ಮೆ ಆದರೂ ಟ್ರೆಕ್ಕಿಂಗ್ ಮಾಡಿರಿ ಅಂತ ಹೇಳ್ತೀನಿ. ಬರೀ ಇವತ್ತು ಹತ್ತನ ಇನ್ನೇ ಮತ್ತೆ ಹೋಗೋಣ ಅಂತ. ಫ್ರೆಂಡ್ಸ್ ನೋಡಾಕ್ತಿರಲ್ಲ ಹೆಂಗಾಗಿವಿ. ಕೊನೆಗೂ ಹತ್ತಿದ್ವಿ. ಸ್ವಲ್ಪ ಬ್ಯಾಕ್ ಇವು ತೋರಿಸಿ ನೋಡ್ಕೊಳ್ರಿ ಎಷ್ಟು ಚೆನ್ನಾಗೈತೆ. ಇನ್ನೂ ಪೂರ ಹತ್ತಿಲ್ಲಪ್ಪ, ಇನ್ನೂ ಹತ್ತತ್ತು ತುಂಬ ಐತೆ. ಇದು ಒಂದು 50% ಹತ್ತಿದೆ ಅಂದ್ಕೊಳ್ರಿ. 50%ಗೆ ನಮ್ಮ ಪರಿಸ್ಥಿತಿ ಹಿಂಗಾಗೈತೆ. ಇನ್ನು ಮೇಲೆ ಹತ್ತಿ ನಿಮಗೆ ಶಿಖರನ ತೋರಿಸ್ಬೇಕು. ಅದು ನಮ್ಮ ಕಿನ್ನ ಏನಂದಿದೆ ಸಾಕಾಯ್ತು ಜೀಪಿಗೆ ಹೋಗೋಣ ಬಾ ಅಂತೇನ. ಜೀಪ್ಗೆ ಹೋಗೋದಿರಲಿ, ಏನೋ ಮಾಡ್ತಿರ್ಬೇಕು ಹಂಗೆ ಲೈಫ್ನಾಗ. ಸುಮ್ಮನೆ ಕುಂತ್ಕೊಂಡು ಸಾಕಾಗೈತಿ ಜೀವನದಾಗ, ಏನಾರ ಮಾಡೋಣ ಅಂತೇಳಿ ಅದಕ್ಕೆ ಗುಡ್ಡ ಹತ್ತ ಕರ್ಕೊಂಬಂದಾರ ಇವರು. ಇರಲಿ, ಎಲ್ಲಕ್ಕಿಂತ ಬೆಸ್ಟ್ ಏನಂದ್ರೆ ನೇಚರ್. ಅದ್ರ ಕೆಳಗೆ ನಮ್ಮ ಫ್ಯೂಚರ್. ಏನು ಲೈನಿಂಗ್ಸು ಕಿನ್ಯಾ, ಏನು ಲೈನಿಂಗ್ಸು. ನೀನು ಇಲ್ಲಿ ಇರಬಾರ್ದೈತಿ ಚಂದ್ರಲೋಕ. ಚಂದ್ರಲೋಕ ಇರಲಿ, ಮ್ಯಾಲೆ ಹೋದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ದಮ್ ಹಚ್ಕೊಂಡು ಹಚ್ಚಿರ ನಾವು ಚಂದ್ರಲೋಕಕ್ಕೆ ಹೋಗ್ತೇವೆ ಅನ್ಸುತ್ತೆ. ಸ್ವಲ್ಪ ನೀರಿಗೆ ಕುಡ್ದು ಏನಾರ ತಿನ್ಕೊಂಡು ಮ್ಯಾಲೆ ಹತ್ತಾನ ಬರ್ರಿ. ಸೊ ಫ್ರೆಂಡ್ಸ್, ಇಲ್ಲಿ ತನಕ ಹತ್ತೇ ಹತ್ತೇವಿ. ಇಲ್ಲಿ ತನಕ ಟೋಟಲ್ 7.5 ಕಿಲೋಮೀಟರ್ಸ್ ಆಗೈತೆ ಹತ್ತದು. ಅಲ್ಲಿ ಕಾಣ್ತೈತಲ್ಲ ಆ ಪೀಕು, ಅಲ್ಲಿ ಮಟನೂ ಇನ್ನೂ ಹತ್ಬೇಕು. ಇಲ್ಲಿಗೆ ನಮ್ಮ ಪಿಕ್ಚರ್ ಬಿಡ್ತಾರೆ. ಗಿಂಡೆಲ್ಲ ಮೇಲೆ ಹತ್ತಾಗತ್ತವಲ್ಲ, ಉಂಡ ಮೇಲೆ ಹೊಟ್ಟೆಲ್ಲ ಒಜ್ಜಿಗೆ ನೀರು ಕುಡಿದು ಸಾಕೈತೆ. ಉಣ್ಣಕ್ಕಿಂತ ನೀರು ಕುಡಿದು ಸಾಕಾಗೈತೆ. ಸೊ ಅಂದರೂ ನಾನು ಸಜೆಸ್ಟ್ ಮಾಡ್ತೀನಿ, ಲೈಫಲ್ಲಿ ಒಂದ್ಸಲ ಬರ್ರಿ ಫ್ರೆಂಡ್ಸ್ ಜೊತೆಗೆ. ಫುಲ್ ಮಸ್ತ್ ಮಜಾ. ನಮ್ಮ ಕಿನ್ಯ ಇದಕ್ಕೆಲ್ಲ ಅಧ್ಯಕ್ಷರು ಅಲ್ಲಿ ನಿಂತಿದ್ದಾರೆ ನೋಡ್ರಿ. ಇವರೇ ಕ್ಯಾಪ್ ಅಂದ್ಕೊಂಡು ಏನಾರ ಅಂತೇಳಿ ಅವರೇ ಹೇಳಿದ್ರು ಹಿಂಗೆಲ್ಲ ಮಾಡ್ತಿದ್ರು ಅಂತೇಳಿ. ಆ್ಯಕ್ಚುಲಿ ನಾನಿದು 3ನೇ ಟೈಮೇನ ಬರ್ತಿರೋದು. ಇಲ್ಲ ಮನೆ ಫಾಲ್ಸಿಗೆ ಒಂದು 2 ರೈಟ್ ಬಂದು ಹೋಗಿದ್ದೀನಿ. ಬಟ್ ಇಲ್ಲಿಂದ ಟ್ರೆಕ್ಕಿಂಗ್ ಒಂದ್ಸಲ ಇಳಿದಿದ್ದೆ, ಹತ್ತಿದ್ದಿಲ್ಲ. ಈ ಸಲ ಅದನ್ನೂ ಒಂದು ಆಸೆ ತೀರಿಸ್ಕೊಂಬಿಟ್ಟೆ. ನೀವು ಎಲ್ಲರೂ ಬರ್ರಿ ಅಂತ ಹೇಳ್ತೀನಿ. ಅಲ್ಲಿಂದ ಮೇಲೆ ಹೋಗೋದೈತೆ, ಮೇಲೂ ಹೋಗೋಣ ಬರ್ರಿ. ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ನೇಚರ್. ಎಲ್ಲರೂ ನೇಚರ್ ನೋಡೋಕ್ಕೆ ಎಲ್ಲ ಇಲ್ಲಿ ತನಕ ಬರೋದು. ನಿಮ್ಗೆ ಯಾಕೆ ಬೇಜಾರು ಮಾಡಲಿ, ಇನ್ನೂ ಪೂರ ನೋಡ್ಕೊಳ್ರೆ. ಲೈಫಲ್ಲಿ ಮಾತ್ರ ಬರೀ ನಮ್ಗೆ ಭಾಳ ಮಾಡಿ ಖರ್ಚು ಭಾಳ ಬರೋಲ್ಲ. ಬೈಕಲ್ಲಿ ಬಂದರೂ ನಾವು ಒಂದು 1000 ರೂಪಾಯಿ ಪೆಟ್ರೋಲ್ ಆಗೈತಿ. ಏನಂತೀವಿ ಬಾಕಿನ್ನ ಇಲ್ಲಿ ತನಕ ಬಂದಿಲ್ಲ. ಯಾಕಲೇ ಮಾತು ಬರಲ್ಲ ನಾಗತ್ತ ನಾವು. ಯಾಕಲೇ ಹಾಟ್ ಆ ಕಡೆ ಐತ್ಲಿ ಕಡೆ ಆಗ್ತಿದೆ. ಪಾಸ್ ಆಗೈತೆ. ಇಲ್ಲಿ ತನಕ ಹತ್ತೀವಿ. ಇದಕ್ಕಾದ್ರೆ ಸ್ವಲ್ಪ ಲೈಕ್ ಮಾಡಿರಿ. ಲಾಸ್ಟಿಗೆ ನಡ್ಕೊಂಬಂದಿದ್ದಾನೆ, ಲಾಸ್ಟಲ್ಲಿ ಇವನೇ ಇರೋದು. ಮತ್ತು ಲಾಸ್ಟಲ್ಲಿ ಅಂದರೆ ನಾವು ವೀಡಿಯೋ ಮಾಡ್ತಿರ್ತಾನೆ, ಇವ್ರು ಮುಂದಕ್ಕೆ ಹೋಗ್ಬಿಡ್ತಾರೆ. ನಾವು ವೀಡಿಯೋ ಮಾಡ್ಕೊಂತ ಬರ್ಬೇಕಲ್ಲ. ಹಂಗಾಗಿ ಇನ್ನೊಂದು ಏನಂದ್ರೆ ವೀಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಳ್ತಾ ಇನ್ನೂ ಮುಂದಕ್ಕೆ ಹೋಗೋಣ ಬರ್ರಿ. ಇಲ್ಲಿಗೆ ವೀಡಿಯೋ ಮುಗಿಸಲ್ಲ, ನಿಮಗೆ ಲಾಸ್ಟ್ ಪೀಕ್ ತನಕ ಎಲ್ಲ ವೀಡಿಯೋ ತೋರಿಸ್ತೀನಿ.
ನಮ್ಮ ಅಣ್ಣ ಸಬ್ಸ್ಕ್ರೈಬ್ ಮಾಡಿರಿ ಅಂತನಾದ್ರೂ ಹೇಳ್ತಾನೆ. ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಓಕೆ ಕರೆಕ್ಟ್. ನಡ್ರಿ ಹೋಗೋಣ ಬರ್ರಿ ಮುಂದೆ. ಕೊನೆಗೂ ರೀಚ್ ಆದ್ವಿ. ಈ ಗುಡಿ ಯಾವುದಂದ್ರೆ ಶಂಕರಾಚಾರ್ಯ ಧ್ಯಾನ ಮಾಡಿದ್ದ ಗುಡಿ ಇದೆ. ಗುಡಿ ಒಳಗಡೆ ನೋಡ್ಕೊಂಡ್ಬಿಡ್ವಿ ದೇವ್ರ ನಮ್ಮ ಹೆಸರು. ಏನಂದ್ರೆ ನಾವು ಈಗ ಇಲ್ಲಿ ಪೀಕ್ ತನಕ ಬರೋಕೆ ಮಿನಿಮಮ್ ಒಂದು 12 ಕಿಲೋಮೀಟರ್ನ ಆಗೈತೆ. ಈಗ ಇಲ್ಲಿಂದ ನಾವು ಮತ್ತೆ ಇಳಿಬೇಕು. ಜಿಪ್ ಲಾಸ್ಟ್ 4 ಗಂಟೆ ಅಂತಿದ್ದಾರೆ. ಇವಾಗ ಇಲ್ಲಿಂದ ಇಳ್ಕೊಂಡು ಹೋಗೋಣ. ಎಲ್ಲಕ್ಕಿಂತ ಮೇನ್ ಏನಂದರೆ ನಿಮಿಷ. ಸೊ ಇದು ನಮ್ಮ ಫೈನಲ್ ಪೀಕ್. ಶಂಕರಾಚಾರ್ಯ ಇಲ್ಲೇ ಏನಂದರೆ ಧ್ಯಾನ ಮಾಡಿದ್ದು. ಇಲ್ಲಿ ಕಲ್ಲು ಮಾತ್ರ ಎಷ್ಟು ತಂಪಿದ್ದಾವೆ, ಅಷ್ಟು ಬಿಸಿಲಿದ್ರೂ ಕಲ್ಲು ಎಷ್ಟು ತಂಪಾಗೈತೆ ಅಂದರೆ ತುಂಬ ತಂಪಾಗೈತೆ. ಈಗ ಒಳಗಡೆ ಶಂಕರಾಚಾರ್ಯನ ದೇವ ಮೂರ್ತಿಯನ್ನು ನೋಡ್ಕೊಂಡಲ್ಲ, ಹೊರಗಡೆ ವ್ಯೂ ಮಾತ್ರ ತುಂಬ ಚೆನ್ನಾಗೈತೆ. ಇಲ್ಲಿ ತನಕ ಬರೋಕ್ಕೆ ಟ್ರೆಕ್ಕಿಂಗ್ ಮಾಡ್ಕೊತ ಬಂದ್ವಿ, ಸಾಕಾಗೋಯ್ತು. ನೀವು ನಾನು ಸಜೆಸ್ಟ್ ಮಾಡೋದೇನೆಂದರೆ ಜೀಪ್ ತೊಗೊಂಡು ಒಂದು 2,000 ರೂಪಾಯಿ ಹೋದ್ರೆ ಹೋಗಿ ಜೀಪ್ ತೊಗೊಂಡು ಮೇಲೆ ಬರ್ರಿ. ಜೀಪ್ ತೊಗೊಂಡು ಮೇಲೆ ಬಂದು ಏನು ಮಾಡ್ರಿ ಅಂದ್ರೆ ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಮೇಲ್ಗಡೆ. ಮತ್ತು ನೀವು ಅಲ್ಲಿಂದ ಹತ್ಕೊತ ಬರ್ರಿ, ಆಯಿತಾ? ಅದು ಬೆಟರ್ ಅಂತೀನಿ ನಾನು. ಇನ್ನೂ ಯೂಸ್ ಏನೋ ಹತ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ನಿಮಗೆ ಏನಂದರೆ ಟ್ರೆಕ್ಕಿಂಗಲ್ಲಿ ತುಂಬ ಖುಷಿ ಅಥವಾ ಮಜಾ ಸಿಗುತ್ತೆ. ಬೆಸ್ಟ್ ಅಂದರೆ ಟ್ರೆಕ್ಕಿಂಗ್ ಮಾಡಿರಿ. ಎರಡು ನಾನೇ ಹೇಳ್ತಿದ್ದೀನಿ, ಟ್ರೆಕ್ಕಿಂಗ್ ಮಾಡಿರಿ ಮತ್ತು ಇದು ತೊಗೊಂಡು ಬರ್ರಿ ಅಂತ. ಏನಕ್ಕಂದರೆ ಮನುಷ್ಯ ತುಂಬ ಸುಸ್ತಾಗ್ತಾನೆ ಟ್ರೆಕ್ಕಿಂಗ್ ಮಾಡಿದವರು, ಆಗೋದಿಲ್ಲ. ಏಕೆಂದರೆ ಈಗ ಬಂದು ಅಷ್ಟು ನನ್ನ ಫ್ರೆಂಡ್ಸ್ ಎಲ್ಲಾದ್ರೆ ನನಗೂ ಗೊತ್ತಿಲ್ಲ, ಅಷ್ಟು ಎಲ್ಲ ಕಡೆನೂ ಮಕ್ಕೊಂಬಿಟ್ಟಾರೆ. ಅಷ್ಟು ಸಾಕಾಗೈತಿ ಎಲ್ರಿಗೂ. ಈಗ ನಾವು ಫಸ್ಟ್ ಮೇನ್ ಏನಂದ್ರೆ ನಿಮಗೆ ಇಲ್ಲಿ ವ್ಯೂ ತೋರಿಸ್ತೀನಿ. ಮೇನ್ ವ್ಯೂ ಪಾಯಿಂಟ್ ನೋಡ್ಕೊಡ್ರಿ. ಅಲ್ಲಿಂದ ಎಲ್ಲಕ್ಕಿಂತ ಈ ಶಂಕರಾಚಾರ್ಯ ಗುಡಿ ಏನಕ್ಕಂದ್ರೆ ಶಂಕರಾಚಾರ್ಯರು ಚಿಕ್ಕವರಿದ್ದಾಗ ಕೊಲ್ಲೂರು ಮೂಕಾಂಬಿಕೆ ಅವರಿಗೆ ದರ್ಶನ ಕೊಟ್ಟಿದ್ರಂತೆ. ಹಾಗಾಗಿ ಇಲ್ಲಿ ಪ್ಲೇಸ್ ಕೊಡ್ಚಾದ್ರಿ ಇದು ವಿಶೇಷ. ಹಾಗಾಗಿ ಎಲ್ಲರೂ ಇಲ್ಲಿ ತನಕ ಬರ್ತಾರೆ. ಒಂದು ಥರ ದೇವಿಗೋಸ್ಕರ ಇಲ್ಲಿ ತನಕ ಬಂದು ಏನೋ ಕಷ್ಟಪಟ್ಟಂಗೆ ಏನಾದರೂ ಬೇಡ್ಕೊಂಡಂಗೆ. ಬರೀ ವ್ಯೂ ಪಾಯಿಂಟ್ ತೋರಿಸಿ ನಾನು ಏನು ಮಾತಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ, ವಿಚಾರ ಆಗೈತೆ. ಯಾಕಂದ್ರೆ ಅಷ್ಟು ಸಾಕಾಗ್ಬಿಟ್ಟೈತೆ, ಜೀವನನೇ ಬೇಸರ ಆಗೈತೆ. ವ್ಯೂ ಪಾಯಿಂಟ್ ನೋಡ್ಕೊಡ್ರಿ. ಕೊಡ್ಸಾದ್ರಿಗೆ ಬಾಯ್ ಹೇಳೋಣ, ಬಾಯ್ ಕೊಡ್ಸಾದ್ರಿ ಅಷ್ಟ. ಇನ್ನೊಂದೇನಂದ್ರೆ ಎಲ್ರು ನೋಡ್ರಿ ಇಲ್ಲಿ ಮಕ್ಕ, ಎಲ್ರಿ ನೋಡ್ರಪ್ಪ ಒಂದು ಸ್ವಲ್ಪ ವಿಷ, ಎಲ್ರಿ ನೋಡ್ರಿ ಒಂದು ಸ್ವಲ್ಪ ಮಕ್ಕದಲ್ಲಿ ನೋಡ್ರಿ ಎಷ್ಟು ಕಳೆ ಎಲ್ರಿಗೂ. ಇಲ್ಲಿ ನೋಡಿ ಕಿನ್ನ ನೋಡಿ ಕಿನ್ನ ಸ್ವಲ್ಪ ನಗಲಿ
ಸಾಕಾಗಿತ್ತು ಬಟ್ಟೆ ಅಂದ್ರೆ ಇಷ್ಟ ಅಷ್ಟವ ಯಪ್ಪ ಹೇಳ್ದೆ ಏನು ಸಿಕ್ಕರು ಊಟ ಮಾಡ್ತಾರೆ ಸೊ ಫ್ರೆಂಡ್ಸ್ ಕೊಡ್ಚಾದ್ರಿ ನೋಡ್ಕೊಂಡ್ರಲ್ಲ, ಇವಾಗ ನಾವು ಎಲ್ಲಿ ಬಂದೇವು ಅಂದ್ರೆ ಕುಲ್ಲೂರು ಮೂಕಾಂಬಿಕೆ ನೋಡಕ್ ಬಂದೇವಿ. ಕೊಡ್ಚಾದ್ರಿಂದ ಒಂದು 32 ಕಿಲೋಮೀಟ್ರ್ 22 ಕಿಲೋಮೀಟ್ರ್ 22 ಅಲ್ಲ 32 ಕಿಲೋಮೀಟ್ರ್ ಆಗುತ್ತೆ. ಈಗ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಒಳಗಡೆ ಅದಾವಿಲ್ಲ ಅಂದ್ರೆ ಸ್ವಲ್ಪ ವಿಡಿಯೋ ಮಾಡ್ತಿದ್ದೀನಿ. ಇದನ್ನೇ ನೋಡ್ಕೊಂಬಿಡ್ರಿ, ಗುಡಿ ಇದೆ. ಇನ್ನೊಂದು ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.